ಪ್ರಿಯಕರನ ಜೊತೆ ಸೇರಿ ತಾಯಿಯನ್ನೇ ಕೊಂದಿದ್ದಾಳೆ ಮಗಳು. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ನೇತ್ರಾವತಿ ಎಂಬಾಕೆಯ ಹತ್ಯೆ ಆಗಿದೆ. ಅಪ್ರಾಪ್ತೆಯಿಂದಲೇ ನಡೆದಿತ್ತು ಹೆತ್ತ ತಾಯಿಯ ಕೊಲೆ. ನೇತ್ರಾವತಿ ತಾಯಿ 34 ವರ್ಷ, ಅವ್ರನ್ನ ಮಗಳೇ ಕೊಲೆ ಮಾಡಿದಾಳೆ. ಪ್ರಿಯಕರನ ಜೊತೆ ಸೇರಿ ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ನೇತ್ರಾವತಿ ಎಂಬಾಕೆಯ ಹತ್ಯೆ ಆಗಿದೆ. ಅಪ್ರಾಪ್ತೆಯಿಂದಲೇ ನಡೆದಿತ್ತು ಹೆತ್ತ ತಾಯಿಯ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಬಿಂಬಿಸಕ್ಕೆ ಅಪ್ರಾಪ್ತರ ಟೀಮ್ ರೆಡಿಯಾಗ್ಬಿಟ್ಟಿತ್ತು. ಅದರ ಪ್ಲಾನ್ನ ಕೂಡ ಮಾಡಿಕೊಂಡಿತ್ತು. ಮಿಸ್ಸಿಂಗ್ ಕಂಪ್ಲೇಂಟ್ನಿಂದ ಬಯಲಾಗಿದೆ ಈಗ ಕೊಲೆಯ ರಹಸ್ಯ. 5 ಅಪ್ರಾಪ್ತರನ್ನ ವಶಕ್ಕೆ ಪಡೆದಿದ್ದಾರೆ ಸುಬ್ರಹ್ಮಣ್ಯಪುರ ಪೊಲೀಸರು. ಅಕ್ಟೋಬರ್ 25ರಂದು ನೇತ್ರಾವತಿ ಕೊಲೆ ಮಾಡಿತ್ತು ಈ ಟೀಮ್. ಸ್ನೇಹಿತರ ಜೊತೆ ಸೇರಿ ಮಗಳಿಂದಲೇ ತಾಯಿಯ ಕೊಲೆ ಆಗಿತ್ತು. ಸುಬ್ರಹ್ಮಣ್ಯಪುರ ಸರ್ಕಲ್ ಮಾರಮ್ಮ ದೇವಸ್ಥಾನದ ಬಳಿ ಈ ಹತ್ಯೆ ಆಗಿತ್ತು. ಉಸಿರುಗಟ್ಟಿಸಿ ಕೊಲೆಯನ್ನ ಮಾಡಿ ಆ ಬಳಿಕ ನೇಣು ಹಾಕಿ ತಲೆ ಮರೆಸ್ಕೊಂಡಿದ್ರು ಆರೋಪಿ. ನೋಡಿ, ನೇತ್ರಾವತಿ ಇವರೇ ಮೃತಪಟ್ಟಂತ ಮಹಿಳೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಶೇಖರ್, ಹೆತ್ತ ಮಗಳೇ ತಾಯಿಯನ್ನ ಕೊಲೆ ಮಾಡಿರೋದು, ಅಪ್ರಾಪ್ತೆ ಆಕೆ ಕೂಡ. ಆಕ್ಚುಲ್ ಆಗಿ ಕೊಲೆಯ ಹಿಂದಿನ ಪ್ಲಾನ್ ಆದ್ರೂ ಏನಿತ್ತು ಅಂತ? ಖಂಡಿತವಾಗಿಯೂ ಮಧು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇತ್ರಾವತಿಯನ್ನ ಅಪ್ರಾಪ್ತ ಮಗಳು ಅಂದ್ರೆ 16 ರಿಂದ 17 ವರ್ಷದ ಮಗಳೇನಿದ್ದಾಳೆ, ಈಕೆಯೇ ತನ್ನ ಸ್ನೇಹಿತರ ಜೊತೆ ಕೂಡ್ಕೊಂಡು ಒಂದು ಕೊಲೆ ಮಾಡಿರುವಂತಹದ್ದು. ಸದ್ಯಕ್ಕೆ 5 ಜನ ಅಪ್ರಾಪ್ತ ಅಂದ್ರೆ ಆರೋಪಿಗಳನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇರುವಂತಹದ್ದು. ಮೇಲ್ನೋಟಕ್ಕೆ ಏನು 25ನೇ ತಾರೀಕು ಈ 5 ಜನ ಅಪ್ರಾಪ್ತ ಆರೋಪಿಗಳೇನಿದ್ದಾರೆ ಇವರು ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಈಕೆ ನೇತ್ರಾವತಿ ಅನ್ನುವಂತಹ ಮಗಳೇನಿದ್ದಾಳೆ, ಈಕೆ ಒಬ್ಬ ಯುವಕನನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಆಗಾಗ ಯುವಕನ ಜೊತೆ ನೇತ್ರಾವತಿ ಮಗಳನ್ನ ನೋಡಿರ್ತಾಳೆ. ಹಾಗಾಗಿ ನೇತ್ರಾವತಿ ಸಾಕಷ್ಟು ಆಕೆಗೆ ಒಂದು ಬುದ್ಧಿವಾದವನ್ನ ಕೂಡ ಹೇಳಿರ್ತಾಳೆ, ಈ ರೀತಿ ಮಾಡ್ಬೇಡ, ಮತ್ತೆ ಆ ಯುವಕ ಸರಿ ಇಲ್ಲ, ಜೊತೆಗೆ ನಿನ್ಗೆ ಇನ್ನೂ ಕೂಡ ಏಜ್ ಆಗಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿರ್ತಾರೆ. ಜೊತೆಗೆ ಈ ಅಪ್ರಾಪ್ತ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಸ್ಕೂಲ್ ಡ್ರಾಪ್ ಔಟ್ ಮಾಡಿರ್ತಾರೆ, ಯಾವ್ದು ಕೂಡ ವಿದ್ಯಾಭ್ಯಾಸ ಇರೋದಿಲ್ಲ. ಸದ್ಯಕ್ಕೆ ಮನೆಯಲ್ಲೇ ಇದ್ದಂತ ಏನು ನೇತ್ರಾವತಿ ಮಗಳು ಕೂಡ ಏನು ಬೇರೆ ಯುವಕನ ಜೊತೆ ಸುತ್ತಾಡುವಂತಹದ್ದನ್ನ ಕಂಡಂತ ತಾಯಿ ಸಾಕಷ್ಟು ಎಚ್ಚರಿಕೆಯನ್ನ ಕೊಟ್ಟಿರ್ತಾಳೆ, ಇನ್ನಿನ್ನ ಸಣ್ಣವಳು ಈ ರೀತಿಯಾಗಿ ಮಾಡೋದು ತಪ್ಪು ಅಂತ. ಆದ್ರೆ ಇದನ್ನ ಮನಸ್ಸಲ್ಲಿ ಇಟ್ಕೊಂಡಂತಹ ಏನು ಆರೋಪಿ ಇದ್ದಾಳೆ, ಆಕೆ ಏನು ನೇತ್ರಾವತಿಯನ್ನ ಟವಲ್ ನಿಂದ ಕುತ್ತಿಗೆಯನ್ನ ಬಿಗಿದು ಏನು ಉಸಿರುಗಟ್ಟಿಸಿ ಜೊತೆಗೆ ನೇಣು ಹಾಕೊಂಡಿದ್ದಾಳೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನುವಂತ ಬಿಂಬಿಸಿ ಒಂದು ಎಸ್ಕೇಪ್ ಆಗಿರ್ತಾಳೆ. ಆಗ ಸದ್ಯಕ್ಕೆ ಅನುಮಾನಗೊಂಡಂತ ನೇತ್ರಾವತಿ ಸಹೋದರಿ ಈ ಕುರಿತು ಒಂದು ದೂರನ್ನು ಕೂಡ ಕೊಡ್ತಾಳೆ. ಅಂದ್ರೆ ಆ ನೇತ್ರಾವತಿ ಸಾವಿನ ನಂತರ ಮಗಳು ಕಾಣ್ತಾ ಇಲ್ಲ ಅನ್ನುವಂತ ವಿಚಾರವಾಗಿ. ಹಾಗಾಗಿ ಪೊಲೀಸರು 5 ಜನ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರೋದು. ಮಧುಸೂದನ್, ಧನ್ಯವಾದ ಚಂದ್ರಶೇಖರ್ ನಿಮ್ಮ ಮಾಹಿತಿಗೆ.